ಹಾಯ್ ನಮಸ್ತೆ. ನೋಡು ಗುಜರಾತ್ ವಿಶೇಷ ಸರಣಿಯಲ್ಲಿ ನಾವು ನಿಮಗೆ ಸೂರತ್ತನ್ನು ಪರಿಚಯಿಸ್ತಾ ಇದ್ದೇವೆ. ಇಲ್ಲಿ ಒಂದು ಸಾಮಾನ್ಯವಾದಂಥ ಕಿಷ್ಕಿಂಧೆಯ ಸ್ಟ್ರೀಟಿಗೆ ನಾವು ಬಂದಿದ್ದೇವೆ. ಈ ಸ್ಟ್ರೀಟು ಬಹಳ ಫೇಮಸ್ಸು ಸೂರತ್ನಲ್ಲಿ. ಇದಕ್ಕೆ ಹೆಸರೇ ಹೀರಾ ಬಜಾರ್ ಅಂತ, ಅಂದರೆ ವಜ್ರದ ಬಜಾರ್ ಅಂತ ಇದಕ್ಕೆ ಕರೀತಾರೆ. ಆದರೆ ಇದು ಅಧಿಕೃತವಾದದ್ದಲ್ಲ, ಇದು ಅನಧಿಕೃತ ಬಜಾರ್. ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಇದೆ, ಹೋಟೆಲ್ಗಳಿದೆ. ನೀವು ಈಗ ಮಾತ್ರ ನಿಬಿಡವಾಗಿ ನೋಡ್ತಾ ಇದ್ದೀರಿ. ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಕಾರ್ ಚಲಿಸಿದಾಗ ನಿಮಗೆ ಕೊನೆಗೆ ಕಾಲಿಡ್ಲಿಕ್ಕೂ ಜಾಗ ಇರುವುದಿಲ್ಲ, ಸಾಸಿವೆ ಹಾಕಲಿಕ್ಕೂ ಜಾಗ ಇರುವುದಿಲ್ಲ. ಅಂಥ ಒಂದು ಅಪರೂಪದ ಅದ್ಭುತವಾದಂಥ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. ಇದರ ವಿಶೇಷ ಏನು ಅಂತಂದರೆ, ಬೀದಿ ಬದಿಯಲ್ಲಿ ವಜ್ರವನ್ನು ಮಾರ್ತಾರೆ. ನೀವು ಇತಿಹಾಸದಲ್ಲಿ ಕೇಳಿದ್ದೀರಿ, ಹಂಪಿಯಲ್ಲಿ ಚಿನ್ನ, ಮುತ್ತು, ರತ್ನ, ಹವಳಗಳನ್ನು ಬಳ್ಳದಲ್ಲಿ ಬೀದಿ ಬದಿಯಲ್ಲಿ ಮಾರ್ತಾ ಇದ್ರು ಅಂತ. ಅಂಥ ಒಂದು ಸ್ಟ್ರೀಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. ನೋಡಿ, ಆರಂಭ ಆಗ್ತಾ ಇದೆ. ಇಲ್ಲಿ ರಶ್ ಇನ್ನೇ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಕಾರ್ ಬಿಡಿ ಕಾಲು ಹಾಕ್ಲಿಕ್ಕೂ ಜಾಗ ಇರುವುದಿಲ್ಲ. ಇಲ್ಲಿ ಎಲ್ಲ ಅಕ್ಕಪಕ್ಕದಲ್ಲಿ ನಿಂತವರು ಎಲ್ಲರ ಕೈಯಲ್ಲೂ 2 ಲಕ್ಷ 3 ಲಕ್ಷದಿಂದ 10, 12, 14, 15, 20 ಲಕ್ಷದ 30 ಲಕ್ಷವರೆಗೂ ಅವರ ಜೇಬುಗಳಲ್ಲಿ ವಜ್ರಗಳಿರ್ತವೆ. ರೋಡಲ್ಲಿ ಮಾರ್ತಾರೆ. ಆ ವಜ್ರಗಳು ಹೇಗಿರ್ತವೆ, ಆ ವಜ್ರಗಳ ರೇಟ್ ಏನು, ಅದು ಎಲ್ಲಿಂದ ಬರುತ್ತೆ, ಇವೆಲ್ಲವನ್ನ ನಿಮಗೆ ತೋರಿಸ್ಬೇಕು ಅಂತ ಇವತ್ತು ನಾವು ಬರ್ತಾ ಇದ್ದೇವೆ. ಆ್ಯಕ್ಚುಲಿ ಇಲ್ಲಿ ಶೂಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಕ್ಯಾಮ್ರಾವನ್ನು ಹೊರಗೆ ತೆಗೆದು ನಾವಿಲ್ಲಿ ಯಾರೊಟ್ಟಿಗೂ ಒಂದು ಮಾತುಕತೆ ಇತ್ಯಾದಿಗಳನ್ನು ಮಾಡೋದು ಕೂಡ ಕಷ್ಟ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ರಾಜಶೆಟ್ಟರ ಸಹಕಾರದಿಂದ ಇಲ್ಲಿ ನಾವು ಆ ಹೀರಾ ಬಜಾರ್ ಅನ್ನುವ ಅನ್ಆಥರೈಸ್ಡ್ ಬಜಾರನ್ನು ನಾವು ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೇವೆ. ಬನ್ನಿ, ದೂರದಲ್ಲಿ ನೋಡಿ ಕಾಣ್ತಾ ಇದೆ. ಇದು ಇನ್ನು ಮುಂದೆ ನಿಮಗೆ ಭಾಳ ರಶ್ ಆಗ್ತದೆ. ಆಮೇಲೆ ನಿಮಗೆ ಅಲ್ಲಿ ಬೇಕಾದ ಹಾಗೆ ತಿರುಗಾಡಲಿಕ್ಕೂ ಆಗೋದಿಲ್ಲ. ಒಂದು ರೀತಿಯ ಸಾಮಾನ್ಯವಾಗಿ ನಮ್ಮೂರ ಭಾಷೆಯಲ್ಲಿ ಹೇಳೋದಿದ್ರೆ ಒಂದು ಮೀನು ಮಾರ್ಕೆಟ್ ಇದ್ದಂಗೆ ಇರುತ್ತೆ. ಆದರೆ ಬಹಳ ಗಂಭೀರವಾದ ಮಾರ್ಕೆಟು, ಕೋಟಿ ಕೋಟಿ ವ್ಯವಹಾರ ಆಗುವಂಥ ಮಾರ್ಕೆಟು. ಸಾಮಾನ್ಯರಾಗಿರ್ತಾರೆ, ಅಸಾಮಾನ್ಯರಾಗ ರೀತಿಯಲ್ಲಿ ಅದು ಎಲ್ಲಿಂದ ವಜ್ರ ತರ್ತಾರೋ ಏನು ಕಥೆಯೋ ಗೊತ್ತಿಲ್ಲ. ಆದರೆ ವಜ್ರ ಮಾತ್ರ ಪ್ಯೂರ್ ವಜ್ರ, ಮೂಲ ವಜ್ರವೇ. ಆದರೆ ಇವರು ಅದನ್ನು ಒಂದು ಸಣ್ಣ ಪೇಪರ್ನಲ್ಲಿ ಕಟ್ಟಿ ಅದನ್ನು ಮಾರಾಟ ಮಾಡ್ತಾರೆ. ಬನ್ನಿ, ಈ ಇಡೀ ಬಜಾರನ್ನು ನಿಮಗೆ ನಮ್ಮ ಕ್ಯಾಮರಾಮೆನ್ನು ಕಮಲ್ ಮತ್ತು ಅರುಣ್ ಭಾಳ ಸ್ಪಷ್ಟವಾಗಿ ಇದನ್ನು ತೋರಿಸ್ತಾರೆ. ನೋಡಿ, ಯಾವತ್ತಾದರೂ ಬಂದಾಗ ಸೂರತ್ಗೆ ಈ ಬಜಾರಲ್ಲಿ ಒಂದು ವಾಕ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಮೇಲೆ ಬೆಲೆ ಇದಾಗಬೇಕು, ಪಾಲಿಶ್ ಆಗಬೇಕು, ಆಮೇಲೆ ಕ್ಯಾರೆಕ್ಟರ್ ಇದಾಗುತ್ತೆ. ಆ ಥರ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ. ಈ ಥರ ಎಲ್ಲರ ಕಿಸಲ್ಲೂ ಇರುತ್ತೆ. 70,000, 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ. ಒಂದು ರೌಂಡಿಗೆ ನೋಡ್ಬೋದು. ಇದನ್ನು ನೋಡಿದ್ರಲ್ಲ, ಇದೇ ಥರ ಡೀಲ್ ಆಗುತ್ತೆ. ಇದೇ ಥರ ಡೀಲ್ ಆಗುತ್ತೆ ಪ್ರತಿಯೊಂದು. ಈ ಥರ ಅಂಗಡಿ ಎಲ್ಲ ಇದೆ. ಥ್ಯಾಂಕ್ ಯು.